ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವಿವತ್ತು ವೆಕ್ಟರ್ಸ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ನೋಡಿ, ವೆಕ್ಟರ್ಸ್ ಪ್ರಾಬ್ಲಮ್ಸಲ್ಲಿ ಮೇಯ್ನಾಗಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ ಮುಖ್ಯವಾಗಿ ಫಾರ್ಮುಲಾಗಳು. ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಫಾರ್ಮುಲಾಗಳ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಯಾಕಂದರೆ ಈ ಫಾರ್ಮುಲಾಗಳು ನಿಮಗೆ ಚೆನ್ನಾಗಿ ಬಂತು ಅಂತಂದರೆ ನಿಮಗೆ ಯಾವ ಪ್ರಾಬ್ಲಮ್ಸ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ವೆಕ್ಟರ್ಸಲ್ಲಿ ಈಸಿಯಾಗಿ ಮಾರ್ಕ್ಸನ್ನು ನೀವು ತೊಗೊಬೋದಾಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಎ ವೆರಿ ಸಿಂಪಲ್ ಟ್ರಿಕ್ಕು. ಇದನ್ನು ಚೆನ್ನಾಗಿ ಫಾಲೋ ಮಾಡಿಕೊಂಡ್ರೆ ಒಳ್ಳೆಯದು. ತುಂಬ ಈಸಿಯಾಗಿರುವಂಥ ಟೆಕ್ನಿಕ್ಸ್ ಇದ್ರಲ್ಲಿ ಫಾಲೋ ಮಾಡ್ಬೋದು. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಫಾರ್ಮುಲಾ ವಿಡಿಯೋ ನೋಡಿಲ್ಲ ಅಂದರೆ ಇನ್ನೊಂದ್ಸತಿ ನೋಡಿ. ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಶುರು ಮಾಡೋಣ. ಸೊ ಇಲ್ಲಿ ಒಂದೊಂದೇ ಒಂದು ಫಾರ್ಮುಲಾ ಮೇಲೆ ಒಂದೊಂದು ಪ್ರಾಬ್ಲಮ್ಸ್ ಮಾಡ್ತಾ ಹೋಗಿ. ಜೊತೆಲಿ ಇಲ್ಲಿ ಇನ್ನೊಂದು ನೀವು ನೆನ್ಪಿಟ್ಕೊಬೇಕು, ಪ್ರೀವಿಯಸ್ ಆಗಿರೋ ಥರ ಇಲ್ಲಿ ಸುಮಾರು ಪ್ರಾಬ್ಲಮ್ಸ್ನ ಕೊಟ್ಟರು ತುಂಬ ಕಡಿಮೆ. ಅದಕ್ಕೆ ನೀವೇನು ಮಾಡಬೇಕು, ಮ್ಯಾಕ್ಸಿಮಮ್ ಆದಷ್ಟು ಒಂದು ಪ್ರಾಬ್ಲಮ್ ಸಿಕ್ಕಿದ್ರೆ ಸಾಕು. ಆ ಥರ ನೀವೇ ಓನ್ ಆಗಿ ಒಂದಷ್ಟು ಪ್ರಾಬ್ಲಮ್ಸ್ ಹಾಕೊಂಡು ಮಾಡಿದಾಗ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ನಾವು. ನೀವು ನೋಡ್ತಿರುವಾಗೆ ಇಲ್ಲಿ ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ ವೆಕ್ಟರ್ಸ್ ಪ್ರಾಬ್ಲಮ್ಸ್ ಮೆನ್ಷನ್ ಮಾಡಿದ್ದಾರೆ. ಇದು ನಿಮಗೆ ಮಾಡೆಲ್ ಪೇಪರಲ್ಲಿ ತೊಗೊಂಡಂಥ ಪ್ರಾಬ್ಲಮ್ಸ್ ಆಗಿರ್ತವೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಬರೀಬೇಕಾದ್ರೆ ತುಂಬ ಸುಲಭ. ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ ನಾನೀಗ. ಸೊ ಲೆಟ್ ಮಿ ಟೇಕ್ ದಿಸ್ ಕಲರ್. ಸೊ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತ ಕೊಟ್ಟಾಗ ನೋಡಿ, ಯಾವುದೇ ಒಂದು ವೆಕ್ಟರ್ ಫಸ್ಟ್ ಕೊಟ್ಟಾಗ ಏನು ಮಾಡ್ಕೊಳ್ಳಿ, ಫಸ್ಟ್ ನೀವು ಆ ವೆಕ್ಟರ್ನ ಯಾವ ಥರ ಬರ್ಕೊಳ್ಳಿಪ್ಪ ಅಂದರೆ ಒಂದು ವೆಕ್ಟರ್ ಆಗಿ ಬರ್ಕೊಳ್ಳಿ. ದಟ್ ಈಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 1, 2, 1. ಸೊ ಇದು ನೆನ್ಪಿಟ್ಕೊಳ್ಳಿ. ಹೆಂಗಪ್ಪ ಅಂತಂದರೆ ಇಲ್ಲಿ ಯಾವಾಗ i + 2j + k ಅಂತ ಕೊಟ್ಟಿದ್ದಾರೋ i, j ಮತ್ತು k ನ ಯೂನಿಟ್ ವೆಕ್ಟರ್ಸ್ ಅಂತ ಕರಿತೀರಿ. ಅವಾಗ ಏನು ಮಾಡಿ, i ಪಕ್ಕ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ, ಅದು ಬರ್ಕೊಳ್ಳಿ. j ಪಕ್ಕ 2 ಕೊಟ್ಟಿದ್ದಾರೆ, k ಪಕ್ಕ 1 ಕೊಟ್ಟಿದ್ದಾರೆ. ಈ ಥರ ಬ್ರ್ಯಾಕೆಟಲ್ಲಿ ಬರ್ಕೊಂಡಾಗ ನಿಮಗೆ ಪ್ರಾಬ್ಲಮ್ಸ್ ಮಾಡೋಕ್ಕೆ ಅರ್ಧಕ್ಕಷ್ಟ ನಿಮ್ಮ ಅಂದರೆ ನಿಮ್ಮ ವರ್ಕ್ ಸ್ವಲ್ಪ ಈಸಿ ಆಗುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್? ನಮಗೆಲ್ಲ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ಗಿವನ್ ಬೈ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ದಟ್ ಮೀನ್ಸ್ ವಾಟ್? ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ಆಗ ನಮ್ಗೆ ಬರ್ತಾ ಇದೆ ಏನಪ್ಪ ಸೊಲ್ಯೂಷನ್? 1 ಸ್ಕ್ವೇರ್ ಏನಾಯಿತು? 1 ಆಯಿತು. 2 ಸ್ಕ್ವೇರ್ ಏನಾಯಿತು ನಮಗೆ? ವಿಲ್ ಗಾಟ್ ಇಟ್ ಆಸ್ 4. ಅಗೇನ್ 1 ಸ್ಕ್ವೇರ್ ಎಷ್ಟು ಬಂದು ನಮಗೆ? 1 ಬಂತು. ದಟ್ ಈಸ್ ಈಕ್ವಲ್ ಟು ವಾಟ್? ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 1. 4 ಪ್ಲಸ್ 1 5 ಪ್ಲಸ್ 1 ಎಷ್ಟಾಯಿತು? ಯು ಗಾಟ್ ಇಟ್ ಆಸ್ 6. ಸೊ ದಿಸ್ ಈಸ್ ವಾಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್, ಇಫ್ ಯು ವಾಂಟ್, ಯು ಕ್ಯಾನ್ ರೈಟ್ ಒನ್ಸ್ ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ದಿ ವ್ಯಾಲ್ಯೂ 6 ಅಂತ ತಗೊಳ್ಳಿ. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ಇದೇ ಥರ ನೀವೇನು ಮಾಡ್ಕೊಳ್ಳಿ, ಸುಮಾರು ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2i + 3j + 4k. ಅದೇ ರೀತಿಯಾಗಿ 3i - 2j + k. ಸೊ i + j - 2k. ಯಾಕೆ ಈ ಥರ ಕೊಡ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಮುಂಚೆ ನಾವೇನು ಮಾಡ್ತಾ ಇದ್ರಿ, ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ನ ನಾವಿಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ರಿ. ಬಟ್ ಈ ಸತಿ ಮಾಡಲ್ ಪೇಪರಲ್ಲಿ ಏನು ಮಾಡಿದ್ದಾರೆ, ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟರು ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾನೇ ಈ ಪ್ರಾಬ್ಲಮ್ಸ್ನ ಕೊಟ್ಟಿದ್ದೀನಿ. ಇದನ್ನು ನೀವೀಗ ಏನು ಮಾಡಿ, ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೀವು ನೋಡ್ತಾ ಇದ್ದೀರಾ, ಏನಪ್ಪ ಇದೆ ಅಂತಂದರೆ, ಯು ಕ್ಯಾನ್ ಅಬ್ಸರ್ವ್ ಇಟ್ ವೆರಿ ಕ್ಲಿಯರ್ಲಿ. ಇಫ್ ಎ ಅಂಡ್ ಬಿ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ 3a - 2b. ದಟ್ ಮೀನ್ಸ್ ವಾಟ್? ಇನ್ ದ ಸೊಲ್ಯೂಷನ್ ನಾವು ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, 3a - 2b ಫಸ್ಟ್ ಮಾಡಬೇಕಾಗತ್ತೆ. ಯಾವ ಥರ ಮಾಡೋದು ಅಂತಂದರೆ ನೋಡಿ, 3a - 2b ಫಸ್ಟ್ ಬರ್ಕೊಳ್ಳೋಣ. ದಟ್ ಮೀನ್ಸ್ 3 × a. ಎ ಅಂದರೆ ಏನು? ನಾನು ಅವಾಗಲೇ ಹೇಳ್ದಂಗೆ ನೀವು ಬೇಕಾದ್ರೆ 1, 2, -1 ಅಂತ ಬರ್ಕೊಳ್ಳಿ. ಪ್ಲಸ್, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ನೀವೇನು ಮಾಡಿ, ಮೈನಸ್ ಅನ್ನು ತಗೊಳ್ಳಿ. ದಟ್ ಈಸ್, ಸೊ ಮೈನಸ್ ಆಫ್ ದಿ ವ್ಯಾಲ್ಯೂ ಏನಿದೆ 2 × ವೆಕ್ಟರ್ ಬಿ. ವೆಕ್ಟರ್ ಬಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ 3, -5, 2 ಮಾತ್ರ ಬರಿತೀನಿ. ಯಾಕಂದರೆ ಈ ಥರ ಬರ್ಕೊಂಡು ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈಗ 3ನ ಮಲ್ಟಿಪ್ಲೈ ಮಾಡಿದಾಗ ಏನು ಬಂತು? 3. 3 × 2 = 6. 3 × -1 -3 ಆಯಿತು. 2ನ ಮಲ್ಟಿಪ್ಲೈ ಮಾಡಿ. 2 × 3 = 6. 2 × 5 ದಟ್ ಈಸ್ ವಾಟ್? -10 ಬರ್ತಾ ಇದೆ. 2 × 2 ಎಷ್ಟಾಯಿತು? 4 ಆಯಿತು. ಕರೆಕ್ಟಾ? ಸೊ ಈಗ ನೋಡಿ, ಈಗ ಈ ಎಲಿಮೆಂಟ್ನ ಸಬ್ಟ್ರಾಕ್ಟ್ ಮಾಡಬೇಕು. ದಟ್ ಈಸ್ 3 - 6, ಈ ಎಲಿಮೆಂಟಿಗೆ ಈ -10. ಬಟ್ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲಿ ಮೈನಸ್ ಇದೆ ಮತ್ತು ಇಲ್ಲೂ ಕೂಡ ಮೈನಸ್ ಇದೆ. ದಟ್ ಮೀನ್ಸ್ ಈ ಮೈನಸ್ ಏನಾಗುತ್ತೆ?
ಪ್ಲಸ್ 10 ಆಗುತ್ತೆ. ಇಲ್ಲಿ ನಿಮಗೆ -3 ಇದೆ, ಇಲ್ಲಿ ಕೂಡ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ -4 ಆಗುತ್ತೆ. ಸೊ ತುಂಬ ಸುಲಭವಾಗಿರುವಂಥ ಸ್ಟೆಪ್ಪು. 3 - 6 ಎಷ್ಟು ಬಂತು? -3 ಬಂತು. 6 + 10 ಎಷ್ಟು ಬಂತು? 16 ಬಂತು. -3 - 4 ಎಷ್ಟು ಬಂತು? -7 ಬಂತು. ಸೊ ದಿಸ್ ಈಸ್ ವಾಟ್ 3a - 2b ವ್ಯಾಲ್ಯೂ. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೆರಿ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ ಆಗಿದೆ ಇದು. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಅಂತೇಳಿ. ನಾನು ತುಂಬ ಸಿಂಪಲ್ ಟೆಕ್ನಿಕ್ನೇ ಮಾಡ್ತಾ ಇರೋಂಥದ್ದು. ನಿಮಗೂ ಕೂಡ ಇದು ಈಸಿಯಾಗೇ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದೆಲ್ಲ ನಿಮಗೆ ಮಾಡಲ್ ಪೇಪರ್ ಕೊಟ್ಟಿರುವಂಥ ಕ್ವಶನ್ಸ್ ಆಗಿರೋದ್ರಿಂದ ಅದನ್ನೇ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಏನಪ್ಪ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ವೆರಿ ಸಿಂಪಲ್ ಥಿಂಗ್. ಸೊ ಯು ಕ್ಯಾನ್ ಸಿ ಹಿಯರ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ರು, ಇಲ್ಲಿ ಜಸ್ಟ್ ಸಿಂಬಲ್ ಅಲ್ಲಿ ಬರ್ದಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ 2a - 2b - 3a ಅಂತ ಕೊಟ್ಟಿದ್ದಾರೆ. ಸೊ ಯಾವ ವೆಕ್ಟರ್ಸ್ ಕೊಟ್ಟಿರ್ತಾರೆ ಅದನ್ನ ಕೇರ್ಫುಲ್ ಆಗಿ ಬರ್ಕೊಳ್ಳಿ ಫಸ್ಟ್. ಸೊ ಸೊಲ್ಯೂಷನ್ ಅಲ್ಲಿ ಮಾಡೋಣ. ಸೊ ವಾಟ್ ಈಸ್ ದಟ್? ನಮಗೆ ಬೇಕಾಗಿರೋದು 2b ವೆಕ್ಟರ್ - 3 × a ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2b ಅಂದ್ರೆ ಏನು? 2, 4, -1 ಆಗಿರುತ್ತೆ. -3 × ವೆಕ್ಟರ್ ಎ ಅಂದ್ರೆ ಏನಪ್ಪ ಅಂದ್ರೆ 1, 2, 1 ಆಗಿರುತ್ತೆ. ಸೊ ಈಗ 2ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2 ಇಂದ 2 ಮಲ್ಟಿಪ್ಲೈ ಮಾಡಬೇಕು. 2 2s 4, 2 ಇಂದ 4 ಮಲ್ಟಿಪ್ಲೈ ಮಾಡಿ, 2 4s 8, 2 ಇಂದ ಮತ್ತೆ -1 ಮಲ್ಟಿಪ್ಲೈ ಮಾಡ್ತೀರಾ, -2 ಆಯಿತು. 3 ಇಂದ ಮಾಡ್ತೀರಾ, 3 1s 3, 3 2s 6, 3 1s 3 ಆಯಿತು. ಸೊ ವಿಚ್ ಇಂಪ್ಲೈಸ್ ದಟ್ ನೀವು ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ 4 - 3 ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್, ಇಟ್ ಈಸ್ 1. 8 - 6 ಎಷ್ಟಾಯಿತು? 2 ಆಯಿತು. -2 - 3 ಎಷ್ಟಾಯಿತು? -5 ಆಯಿತು. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಐ ವಿಲ್ ರೈಟ್ ದಟ್ ಒನ್ ಮೋರ್ ಸ್ಟೆಪ್ ಇಯರ್. ಸೊ ತುಂಬ ಸಿಂಪಲ್ ಆಗಿರುವಂಥದ್ದು, ಟ್ರಿಕ್ಕಿ ಮಾಡ್ಕೊಳಕ್ಕೆ ಹೋಗಬೇಡಿ. 4 - 3 ನೋಡಿ, ಈ ಎಲಿಮೆಂಟ್ ಜೊತೆಗೆ ಈ ಎಲಿಮೆಂಟು. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಅದರ್ ಕಲರ್. ನೋಡಿ, ಈ 4 ಜೊತೆಗೆ ಈ 3ನ ನಾವು ಸಬ್ಟ್ರಾಕ್ಟ್ ಮಾಡ್ತೀರಿ. ಅದೇ ರೀತಿಯಾಗಿ ಯು ಕ್ಯಾನ್ ಅಬ್ಸರ್ವ್ ದಟ್ ಈ 8 ಜೊತೆಗೆ ಈ 6ನ ಸಬ್ಟ್ರಾಕ್ಟ್ ಮಾಡ್ತೀರಿ. ಅದೇ ರೀತಿಯಾಗಿ ನಾವೇನು ಮಾಡ್ತೀರಪ್ಪ ಅಂದರೆ ಯು ಕ್ಯಾನ್ ಟೇಕ್ ದಟ್ ಒನ್ ದಟ್ ಈಸ್ ಈ -2 ಜೊತೆಗೆ ಈ 3ನ ಸಬ್ಟ್ರಾಕ್ಟ್ ಮಾಡ್ತೀರಿ. ಸೊ ಹಾಗಾದ್ರೆ ನಮ್ಗೀಗ ಏನು ಬರ್ತಿದ್ಯಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು. 4 - 3 ಆಯಿತು, 8 - 6 ಒಂದು, -2 - 3 ಒಂದು. ಸೊ ಈಗ ನೋಡಿ 4 - 3 ಎಷ್ಟು? ನಿಮಗೆ 1 ಬಂತು. 8 - 6 ಎಷ್ಟು ಬಂತು? 2 ಬಂತು. -2 - 3 ಎಷ್ಟು ಬರ್ತಾ ಇದೆ? -5 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ 2b ವೆಕ್ಟರ್ - 3a ವೆಕ್ಟರ್. ಬಟ್ ನಮ್ಗೆ ಕೊಟ್ಟಿರುವಂತಹ ಕ್ವಶನ್ ಏನು? ಸೊ ಮಾಡ್ಯುಲಸ್ ಆಫ್ ದಿಸ್ ವ್ಯಾಲ್ಯೂ. ಸೊ ಮಾಡ್ಯುಲಸ್ ಆಫ್ 2b ವೆಕ್ಟರ್ -3a ವೆಕ್ಟರ್ ಮಾಡಿದ್ರೆ ಸೊ ವೆರಿ ಸಿಂಪಲ್, ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ -5 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 1 ಆಗುತ್ತೆ, 2 ಸ್ಕ್ವೇರ್ 4 ಆಗುತ್ತೆ, 5 ಸ್ಕ್ವೇರ್ 25 ಆಗುತ್ತೆ. ಹಾಗಾದ್ರೆ ದಿಸ್ ವಿಲ್ ಬಿಕಮ್, ನಿಮ್ಗೆ ಇಲ್ಲಿ ಕ್ಲೀನಾಗಿ ಕಾಣಿಸಿಲ್ಲ ಅಂತಂದ್ರೆ ಐ ವಿಲ್ ರೈಟ್ ಒನ್ಸ್ ಅಗೇನ್ ಹಿಯರ್. ನೋಡಿ, ಸೊ ದಿಸ್ ವಿಲ್ ಬಿಕಮ್ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 5 ಸ್ಕ್ವೇರ್ 25, 25 ಪ್ಲಸ್ 5 ಎಷ್ಟಾಯಿತು? ದಟ್ ವಿಲ್ ಬಿಕಮ್ 30. ಸೊ ದಿಸ್ ಈಸ್ ವಾಟ್ ನಮಗಿರುವಂತಹ ಆನ್ಸರು 2b ವೆಕ್ಟರ್ - 3a ವೆಕ್ಟರ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಇನ್ನೊಂದ್ಸತಿ ವಿಡಿಯೋ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ನಮ್ಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಪ್ಪಾ ಅಂದರೆ ನೀವು ಒಂದು 2b - 3a ಮಾಡಿ ಅಂತ. ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ನ 2 ಥರ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಯಾವ 2 ಥರ ಅಂತಂದ್ರೆ ನೋಡಿ, ಇಲ್ಲಿ ಎ ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಬಿ ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಸಿ ಒಂದು ಕೊಟ್ಟಿದ್ದಾರೆ. ಬಟ್ ಫೈಂಡ್ a + b ಡಾಟ್ ಸಿ ಅಂತ ಇದೆ. ನೋಡಿ, ಇದೇ ಇವಾಗ ಮಾಡಲ್ ಪೇಪರ್ ನಮ್ಗೆ ಕನ್ಫ್ಯೂಸ್ ಆಗುವಂಥದ್ದು. ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಯಾವಾಗ ಡಾಟ್ ಅಂತ ಕೊಟ್ಟರು ದಟ್ ಮೀನ್ಸ್ ದೇ ಆರ್ ಇಂಟೆನ್ಷನ್ಲಿ ಡಾಟ್ ಪ್ರಾಡಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದರೆ ಫಸ್ಟ್ ಆಫ್ ಆಲ್ ಡಾಟ್ ಪ್ರಾಡಕ್ಟ್ನ ಫಾರ್ಮುಲಾ ಏನು ನಿಮಗೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಬೋದು ಯಾವ ಥರ ಅಂತೇಳಿ. ಸೊ ಇದು ನಾವೀಗ ಒಂದು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರಿ. ಯೂನಿಟ್ ವೆಕ್ಟರ್ ಮೇಲೆ ಪ್ರಾಬ್ಲಮ್ಸ್ ನೋಡಲಿಲ್ಲ ನಾವಿನ್ನ. ಈಗ ಅಡಿಷನ್ ಮೇಲೆ ನೋಡಿದ್ರಿ, ಸಬ್ಟ್ರಾಕ್ಷನ್ ಮೇಲೆ ನೋಡಿದ್ರಿ. ಈಗ ಡಾಟ್ ಪ್ರಾಡಕ್ಟ್, ಒಂದು ವೆಕ್ಟರ್ ಎ ಅಂತ ಇದ್ದು
ಇನ್ನೊಂದು ವೆಕ್ಟರು ನಮಗೆ ಇನ್ನೂ ಒಂದು ವೆಕ್ಟರ್ ಬಿ ಅಂತ ಇರುತ್ತೆ. ಸೊ ಎ ಡಾಟ್ ಬಿ ಫಾರ್ಮುಲಾ ಏನು, A1 B1 ಪ್ಲಸ್ A2 B2 ಪ್ಲಸ್ A3 B3 ಆಗಿರುತ್ತೆ. ಸೊ ಇದು ನಮಗಿರುವಂತಹ ಫಾರ್ಮುಲಾ. ಹಾಗಾದ್ರೆ ನಾವೀಗೇನು ಮಾಡೋಣ, ಅದನ್ನು ಸಾಲ್ವ್ ಮಾಡೋಣ. ಸೊ ನಾವು ಯಾವ್ದು ನೋಡ್ತಾ ಇದ್ರಿ ಈಗ, ಸೊ ವಿ ಆರ್ ಸೀಯಿಂಗ್ ದಿಸ್ ಪ್ರಾಬ್ಲಮ್. ನೋಡಿ ಇಲ್ಲಿರುವಂಥದ್ದೇನು, ಎ ಪ್ಲಸ್ ಬಿ ಡಾಟ್ ಸಿ ಮಾಡಿ ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ ವಾಟ್, ಫಸ್ಟ್ ನಾನು ಏನು ಮಾಡಬೇಕು, ಎ ಪ್ಲಸ್ ಬಿ ಮಾಡ್ಕೊಬೇಕು, ಆಮೇಲೆ ನಾನೇನು ಮಾಡಬೇಕು, ಡಾಟ್ ಸಿ ಮಾಡಬೇಕು. ಹಾಗಾದ್ರೆ ಸೊಲ್ಯೂಷನ್ ಬರಿತೀನಿ. ಸೊ ಲೆಟ್ ಮಿ ರೈಟ್ ಇನ್ ಸಮ್ ಅದರ್ ಕಲರ್. ಸೊ ದಟ್ ಈಸ್ ದ ಸೊಲ್ಯೂಷನ್. ಓಕೆನಾ. ಸೊ ಏನು ಫಸ್ಟ್ ನನಗೇನು ಬೇಕು, ಸೊ ಎ ಪ್ಲಸ್ ಬಿ ಬೇಕು. ಎ ಪ್ಲಸ್ ಬಿ ಅಂದರೆ ಎ ವೆಕ್ಟರ್ ಬರ್ಕೋತೀನಿ 2, 1, 2. ಸೊ ಮತ್ತೆ ನಿಮ್ಗೆ ಡೌಟ್ ಬರಲ್ಲ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಐ ಪಕ್ಕ 2 ಇದೆ, ಜೆ ಪಕ್ಕ 1 ಇದೆ, ಕೆ ಪಕ್ಕ 2 ಇದೆ, ಪ್ಲಸ್ ಬಿ ವ್ಯಾಲ್ಯೂ. ಸೊ ಈಗ ನೀವು ಹೇಳ್ತೀರಾ 1, 3, 1 ಆಗಿದೆ. ಇವೆರಡೂ ಆ್ಯಡ್ ಮಾಡಿದ್ರೆ ನಮಗೆ ಈ 2ಗೆ 1 ಆ್ಯಡ್ ಮಾಡ್ತೀರಿ, 3 ಬಂತು, 1ಗೆ 3 ಆ್ಯಡ್ ಮಾಡ್ತೀರಿ, 4 ಬಂತು, 2ಗೆ 1 ಆ್ಯಡ್ ಮಾಡ್ತೀರಿ, 3 ಬರುತ್ತೆ. ಸೊ ಈ 1ಗೆ 3, ದಟ್ ಈಸ್ ವಾಟ್ 4. ಈ 2ಗೆ 1 ಎಷ್ಟು ಬಂತು, 3 ಬಂತು. ಇದು ಎ ಪ್ಲಸ್ ಬಿ. ಬಟ್ ಇಲ್ಲಿ ಕೊಡ್ತಾ ಇರೋದೇನಪ್ಪ ಅಂದರೆ, ವಿ ನೀಡ್ ಟು ಕ್ಯಾಲ್ಕುಲೇಟ್ ಎ ಪ್ಲಸ್ ಬಿ ಡಾಟ್ ಸಿ ವೆಕ್ಟರ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಬಂದು ಏನು ಸಿಕ್ತು ನನಗೆ, 3, 4, 3 ಸಿಕ್ತು ಡಾಟ್ ವ್ಯಾಲ್ಯೂ. ಸಿ ಅನ್ನೋದೇನು 2, 2, -1. ಸೊ ಈಗ ನಾನು ಇವೆರಡೂ ಒಂದು ವೆಕ್ಟರ್ನ ನಡುವೆ ನಾನೇನು ಮಾಡಬೇಕು, ಡಾಟ್ ಪ್ರಾಡಕ್ಟ್ನ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಡಾಟ್ ಪ್ರಾಡಕ್ಟ್ ಅಂದರೆ ಏನಪ್ಪಾ, ವಾಟ್ ಯು ಮೀನ್ ಬೈ ಡಾಟ್ ಪ್ರಾಡಕ್ಟ್. ಸೊ ವೆರಿ ಸಿಂಪಲ್. ಏನಪ್ಪಾ ಅಂತಂದ್ರೆ, ಡಾಟ್ ಪ್ರಾಡಕ್ಟ್ ಅಂದಾಗ ನೋಡಿ, ಒಂದು ವೆಕ್ಟರ್ ಎ ಅಂತ ಇರುತ್ತೆ, ಇನ್ನೊಂದು ವೆಕ್ಟರ್ ಬಿ ಅಂತ ಇರುತ್ತೆ. ಒಂದು ವೆಕ್ಟರ್ ಎಗೆ ನಾನು ಕೊಡ್ತೀನಿ A1, A2, A3. ವೆಕ್ಟರ್ ಬಿ ಡಿಫೈನ್ ಮಾಡ್ತೀನಿ ಅಗೇನ್ B1, B2, B3. ಸೊ ಇವೆರಡು ನನಗೆ ಮಲ್ಟಿಪ್ಲೈ ಮಾಡಬೇಕು ಅಂದಾಗ, ದಟ್ ಮೀನ್ಸ್ ಡಾಟ್ ಪ್ರಾಡಕ್ಟ್ ಮಾಡಬೇಕು ಅಂದಾಗ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, A1 B1 ಪ್ಲಸ್ A2 B2 ಪ್ಲಸ್ A3 B3. ಇದು ಫುಲ್ ಪಕ್ಕಾ ನಿಮ್ಗೆ ನೆನಪಿರಬೇಕು. ಯಾವುದೇ ಒಂದು ವೆಕ್ಟರ್ಸ್ ನಡುವೆ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಬರುವಂತಹ ಫಾರ್ಮುಲಾ. ಹಾಗಾದ್ರೆ ಸಪೋಸ್ ನಾನೀಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಎ ಡಾಟ್ ಪಿ ಅಂತ ಒಂದೆರಡು ವೆಕ್ಟರ್ ಕೊಡ್ತೀನಿ, 3, 2, 4 ಒಂದು ಡಾಟ್ ಆಫ್ ದಿ ವ್ಯಾಲ್ಯೂ 1, 2, 3. ಸೊ ಈಗ ನಾನು ಡಾಟ್ ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿದಾಗ ಏನು ಹೇಳಿದೆ, A1 B1 ದಟ್ ಮೀನ್ಸ್ ವಾಟ್ 3 × 1 ಪ್ಲಸ್ ಇಲ್ಲೇನು ಮಾಡ್ತೀರಾ 2 × 2. ಸೊ 2 × 2 ಪ್ಲಸ್ ನೆಕ್ಸ್ಟ್ ಏನು ಮಾಡ್ತೀರಾ 4 × 3. ಸೊ ವಾಟ್ ಯು ಗಾಟ್, 3 1 ಎಷ್ಟು 3 ಬಂತು, 2 2 ಎಷ್ಟಾಯಿತು 4 ಆಯಿತು, 4 3 ಎಷ್ಟು 12 ಆಯಿತು, 12 + 4 ಎಷ್ಟು 16. ಸೊ 16 + 3 ಎಷ್ಟಾಯಿತು, ದಟ್ ಈಸ್ 19. ಸೊ ಈ ರೀತಿ ನಾವೇನು ಮಾಡ್ತೀರಿ, ಎರಡು ವೆಕ್ಟರ್ ನಡುವೆ ಡಾಟ್ ಪ್ರಾಡಕ್ಟ್ನ ಮಾಡ್ತೀರಿ. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್, ಮತ್ತೆ ಕ್ವಶನ್ ಕೇಳಕ್ಕೆ ಹೋಗಬೇಡಿ. ಈಗ ನಾವು ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀರಿ, ಎರಡು ವೆಕ್ಟರ್ ನಡುವೆ ಎ ಡಾಟ್ ಬಿ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ನಾವೀಗ ಸೇಮ್ ಅದೇ ತರ ಕಾನ್ಸೆಪ್ಟ್ ಅಲ್ಲೇ ಎ ಡಾಟ್ ಬಿ ಮಾಡ್ತಾ ಇದ್ದೀರಿ. ಸೊ ಇದು ಒಂದು A1 ಆಯಿತು, ಇದು A1 A2 A3 B1 B2 B3. ಸೊ ವಾಟ್ ಇಸ್ ದ ಫಾರ್ಮುಲಾ, 3ಗೆ 2ನ ಮಲ್ಟಿಪ್ಲೈ ಮಾಡಬೇಕು, 4ಗೆ 2ನ ಮಲ್ಟಿಪ್ಲೈ ಮಾಡಬೇಕು, ಇನ್ನು ಉಳಿದಿರುವಂತಹ 3ಗೆ -1ನ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ನಾವು ಈಗ ಫೈನಲ್ ಆಗಿ ಸೊಲ್ಯೂಷನ್ ಮಾಡಿದಾಗ 3 2s 6 ಪ್ಲಸ್ 4 2s 8 ಪ್ಲಸ್ ನೋಡಿ ಇಲ್ಲಿ ಪ್ಲಸ್ ಇಲ್ಲ, ಯಾಕಂದ್ರೆ ನಮಗೆ ನಾವು ನೋಡ್ತಾ ಇದ್ದೀರಿ ದಿಸ್ ಇಸ್ ಆಲ್ರೆಡಿ ವಾಟ್ ಮೈನಸ್. ಸೊ 3 × ಮೈನಸ್ ಇದೆ, 3 × ಮೈನಸ್ ಇದೆ. ಹಾಗಾದ್ರೆ ಏನಾಯ್ತು, ಇದು ಹೊರಟೋಗುತ್ತೆ. ಯಾವ್ದು ಹೋಗುತ್ತೆ, ಈ ಪ್ಲಸ್ನ ತೆಗೆಯೋಣ. ಇಲ್ಲಿ ನಾವೇನು ಮಾಡೋಣ, -3 ಹಾಕೋಣ. ಸೊ 6 + 8 14, 14 - 3 ಎಷ್ಟಾಯಿತು, ದಟ್ ಈಸ್ ದ 11 ಬರುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ಆನ್ಸರ್, ದಟ್ ಈಸ್ ಎ ಪ್ಲಸ್ ಬಿ ಡಾಟ್ ಸಿ ವ್ಯಾಲ್ಯೂ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್.
ವೆಕ್ಟರ್ಸು ಆ್ಯಕ್ಚುಲಿ ತುಂಬಾ ಸುಲಭ, ಬಟ್ ನೀವು ಸ್ವಲ್ಪ ಫಾರ್ಮುಲಾಗಳನ್ನ ಗಮನ ಇಟ್ಟು ನೋಡಲೇಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಅಬೌಟ್ ವಾಟ್ ಅಡಿಷನ್ನು ಮತ್ತು ಡಾಟ್ ಪ್ರಾಡಕ್ಟು ಇನ್ನೂ ಮುಂದೆ ಬರ್ತವೆ. ಸದ್ಯಕ್ಕೆ ನೀವೇನು ಮಾಡಿ ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ.